ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗ್ಯಾಂಗರ್ಸ್ ಮೂವಿಯ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯಲ್ಲಿ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 28 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 11 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 159 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆ ಆಗಿದ್ದ ದಿನಾಂಕ ಏಪ್ರಿಲ್ 24, 2025 ಬಿಡುಗಡೆಯಾಗಿದೆ. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಅನ್ವಿಕ್ ಸಿನಿಮಾಕ್ಸ್ ಬಿಡಿಯಾ. ಹಾಗೆಯೇ ಈ ಮೂವಿಯಲ್ಲಿ ಡೈರೆಕ್ಟರ್ ಬೈ ಸುಂದರ್ ಸಿ. ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸುಂದರ್ ಸಿ, ವಡಿವೇಲ್, ಭಾಗ್ಯ, ವನೀಬ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ. ವಡಿವೇಲ್ ಅವರು ಕಾಮಿಡಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸುಂದರ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ವರುಣ್ ಅನ್ನೋ ವ್ಯಕ್ತಿ ಇರ್ತಾರೆ. ವರುಣ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ವರುಣ್ ಒಂದು ಪೊಲೀಸ್ ಆಫೀಸರ್ ಆಗಿರ್ತಾರೆ ಅಂತಲೇ ಹೇಳಬಹುದು. ವರುಣ್ ಅಲ್ಲಿ ಒಂದು ಊರಿನಲ್ಲಿ ತುಂಬ ರಾಜಕೀಯ ವ್ಯಕ್ತಿಗಳು ಕಳ್ಳ ನೋಟುಗಳನ್ನು ಸಾಗಾಣಿಕೆಯನ್ನು ಮಾಡ್ತಾರೆ. ಹಾಗೆಯೇ ಅವರ ದುಡ್ಡುಗಳನ್ನೆಲ್ಲ ಒಂದು ದೊಡ್ಡ ಸ್ಟೋನನ್ನು ಮಾಡಿದ್ದಾರೆ, 100 ಕೋಟಿಯನ್ನು ಅಂತ ಹೇಳಿ ಮಾಹಿತಿ ಸಿಗುತ್ತೆ. ಅದನ್ನು ಮಾಹಿತಿ ತಗೊಂಡು ವರುಣ್ ಅವರು ಅದೇ ಊರಿಗೆ PT ಸರ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ಆ ಕೆಲಸಕ್ಕೆ ಸೇರಿಕೊಂಡು ನಂತರ ಅದೇ ಕಾಲೇಜಲ್ಲಿ PT ಸರ್ ಆಗಿ ಏನು ಕೆಲಸವನ್ನು ಮಾಡಬೇಕು ಮಾಡಿಕೊಂಡು ಕೆಲವು ದಿನಗಳ ನಂತರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಕ್ಕಳ ಜೊತೆನೂ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ಮೆಂಟನ್ನು ಮಾಡಿಕೊಂಡು ಅವರಿಗೆ ಆಟಗಳನ್ನು ಹೇಳ್ಕೊಂಡು ಕಳೀತಾ ಇರ್ತಾರೆ. ಆದರೆ ಕೆಲವು ದಿನಗಳ ನಂತರ ಒಂದು ಹುಡುಗಿನ ತುಂಬ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಆ ಹುಡುಗಿನೂ ಕೂಡ ಪ್ರೀತಿಸ್ತಾ ಇರ್ತಾರೆ. ಮತ್ತು ಅವರು ಭೇಟಿಯಾಗಿ ಅವರ ಬಗ್ಗೆ ಎಲ್ಲ ಮಾತಾಡಿಕೊಂಡು, ಹಾಗೆಯೇ ಹುಡುಗಿ ತಂದೆ ತಾಯಿ ಹಾಗೆಯೇ ಅವರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನನ್ನು ಮಾಡ್ತಾಳೆ ಹುಡುಗಿ. ವರುಣ್ ಕೂಡ ಅದ್ರ ಬಗ್ಗೆ ಎಲ್ಲ ಕೇಳಿಕೊಂಡು ಸರಿ ಅಂತ ಹೇಳಿ ಇಬ್ಬರು ಕೂಡ ಅವರ ತಂದೆ ತಾಯಿ ಹತ್ರ ಮಾತಾಡೋಕ್ಕೆ ಹೋಗ್ತಾರೆ. ಹುಡುಗಿ ತಂದೆ ತಾಯಿ ಹತ್ರ ಮಾತಾಡಿ ಅವ್ರಿಗೂ ಕೂಡ ಒಪ್ಪಿಗೆ ಆಗುತ್ತೆ. ಆದರೆ ಈ ಮಿಷನ್ ಕಂಪ್ಲೀಟ್ ಆದಮೇಲೆ ನಾವು ಹೋಗೋಣ ಅಂತೇಳಿ ಆ ಮಿಷಿನ್ ಬಗ್ಗೆ ಹೇಳ್ತಾರೆ ವರುಣ್ ಆ ಹುಡುಗಿಗೆ. ವರುಣ್ ಆ ಹುಡುಗಿ ಹತ್ರ ಈ ರೀತಿ ಎಲ್ಲ ಡೀಲ್ ಇದೆ ಮಾಡೋಣ ಅಂತ ಹೇಳಿದಾಗ ಆ ಹುಡುಗಿನೂ ಕೂಡ ಒಪ್ಕೊಂಡು ಆ ಡೀಲ್ಗೆ ಕೈ ಹಾಕ್ತಾರೆ. ಅವರಿಗೂ ಕೂಡ ಸಮಭಾಗ ಕೊಡ್ತೀನಿ ಅಂತ ಹೇಳಿದಾಗ ಆ ಡೀಲನ್ನು ಎಕ್ಸಿಟನ್ನು ಮಾಡಿ ಹಾಗೆಯೇ ಆ ಸಮಭಾಗವನ್ನು ತಗೊಂಡು ಅವರ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದೇ ಈ ಮೂವಿಯ ಸ್ಟೋರಿ ರಿವ್ಯೂ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.